ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರೇಮ್ಸಿ ವ್ಲಾಗ್. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಲೋಟ ಒಗ್ರು ಬೆಚ್ಚನ ನೀರನ್ನ ಕುಡ್ಕೊಂಡು ಇವಾಗ ಜೀರಾ ವಾಟರ್ನ ಬಾಯ್ಲ್ ಮಾಡಿ ಕಾದಾದ ನಂತರ ಜೀರಾ ವಾಟರ್ನ ಕುಡಿತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ನಾಷ್ಟಕ್ಕೆ ಅಂತ ಹಸಿ ಕಡಲೆ ಬೇಳೆ ಹಿಟ್ಟು ಯೂಸ್ ಮಾಡಿಬಿಟ್ಟು ದೋಸೆನ ಮಾಡ್ತಾ ಇದ್ದೀನಿ. ಇದನ್ನ ಬೇಸನ್ ಚಿಲ್ಲ ಅಂತಾನೂ ಕರೀತಾರೆ. ಫಸ್ಟ್ ನೀರು ಹಾಕಿ ಅದಕ್ಕೆ ಹಸಿ ಕಡಲೆ ಬೇಳೆ ಹಿಟ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ದೋಸೆ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದಕ್ಕೆ ಉಳ್ಳಾಗಡ್ಡಿ, ಟೊಮೆಟೊ, ಹಸಿರು ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಉಪ್ಪು, ಅರಿಶಿಣ ಪುಡಿ ಮತ್ತು ಖಾರನ ಹಾಕಿ ನೀಟಾಗಿ ಕಲಿಸ್ಕೊಂಡು ಇವಾಗ ಅದಕ್ಕೆ ಅಜ್ವಾನ ಮತ್ತು ಸ್ವಲ್ಪ ಸೋಡಾ ಪುಡಿನ ಹಾಕಿ 10 ಮಿನಿಟ್ಸ್ ಅದನ್ನ ನೆರಳಿಕೆ ಬಿಟ್ಟು ಇವಾಗ ಹಂಚನ ಕಾಯ್ಲಿಕ್ಕೆ ಇಟ್ಟು ಅದ್ರ ಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಸ್ಪ್ರೆಡ್ ಮಾಡಿ ದೋಸೆ ಥರ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಬಿಟ್ರೆ ದೋಸೆ ರೆಡಿನೇ ಆಗೋಗ್ಬಿಡುತ್ತೆ. ಇದು ಒಂದು ಒಳ್ಳೆ ಪ್ರೋಟೀನ್ ದೋಸೆ ಅಂತಲೇ ಹೇಳ್ಬೋದು. ನೀವೇನಾದರೂ ಹೆಲ್ದಿ ಡಯಟ್ ಫಾಲೋ ಮಾಡ್ತಾ ಇದ್ರೆ, ವೆಯ್ಟ್ ಲಾಸ್ ಮಾಡ್ತಾ ಇದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಮಾರ್ನಿಂಗ್ ಟಿಫಿನ ಮಾಡ್ಕೊಂಡು ನಾವು ನೆಕ್ಸ್ಟ್ ಶಾಪ್ಗೆ ಹೋಗೋದಿತ್ತು. ಅದಕ್ಕಿಂತ ಮುಂಚೆ ಮನೆಯಲ್ಲಿ ಕಲ್ಲಂಗಡಿ ಇತ್ತು ಅಂತ ಕಲ್ಲಂಗಡಿನ ತಿನ್ಕೊಂಡು ಶಾಪ್ಗೆ ಬಂದ್ವಿ. ಶಾಪಲ್ಲಿ ನ್ಯೂ ಸ್ಟಾಕ್ಸ್ ಅಪ್ಡೇಟ್ ಇದೆ. ಎಲ್ಲ ಸ್ಟಾಕ್ಸ್ನ ಓಪನ್ ಮಾಡಿಬಿಟ್ಟು ಒಂದು ಓಪನ್ ಪಿಕ್ನ ತಗೊಂಡ್ವಿ. ಆ್ಯಂಡ್ ಇವತ್ತು ಈವ್ನಿಂಗ್ ಮನೆಗೆ ಬಂದೆ. ಮಾರ್ನಿಂಗ್ಗೆ ಪ್ರೋಬಯೋಟಿಕ್ ರೈಸ್ನ ಮಾಡಿಟ್ಟು ಹೋಗಿದ್ದೆ. ಈ ಒಂದು ರೆಸಿಪಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಇದೆ. ಏನ್ ಸಖತ್ತಾಗಿತ್ತು ಅಂದ್ರೆ ನನ್ನ ಎಕ್ಸ್ಪ್ರೆಷನ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿ ಆಗಿತ್ತು ಅದು ಅಂತ. ಕಂಪ್ಲೀಟ್ ವಿಡಿಯೋನ ಪ್ರೇಮ್ಸಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ವಿ. ಹೋಗಿ ಚೆಕ್ಔಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್.